ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ನಮ್ಮ ಆ್ಯನಿವರ್ಸರಿ ಯಾವ ಥರ ಮಾಡಿದ್ವಿ ಅಂತ ನೋಡಿ. ನನ್ನ ಮಕ್ಕಳೆಲ್ಲ ನನ್ನ ಆ್ಯನಿವರ್ಸರಿಯನ್ನು ಮಾಡಿದ್ರು. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಮಕ್ಕಳು ಬೆಳಗ್ಗೆ ನಮ್ಮನ್ನು ಎದ್ದೇಳಲಿಕ್ಕೆ ಬಿಡಲಿಲ್ಲ. ನೀವು ಮಲ್ಕೊಂಡೇ ಇರಿ, ನಾವು ಅಡುಗೆ ಮಾಡ್ತೀವಿ, ನಾವು ಒಂದು ಸ್ಪೆಷಲ್ ತಿಂಡಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಬ್ಬರು ಸೇರಿಕೊಂಡು ಬೆಳಗ್ಗೆಯಿಂದ ಯಾವ ಥರ ಮಾಡ್ತಾರೆ ನಮ್ಮನ್ನು ನೋಡೋದಕ್ಕೂ ಕೂಡ ಬಿಡ್ತಾ ಇಲ್ಲ. ನನಗೆ ಏನು ಮಾಡೋದು, ಮಕ್ಕಳು ಏನು ಮಾಡ್ತಾರೆ, ಒಂದು ಸ್ವಲ್ಪ ಏನಾದರೂ ಹೇಳ್ಕೊಡೋಣ ಅಂತ ಆದ್ರೂ ಇವ್ರು ಬಿಡ್ತಾ ಇಲ್ಲ ನಮ್ಮನ್ನು. ನಾವೇ ಮಾಡ್ತೀವಿ, ನಾವು ಮೊಬೈಲಲ್ಲಿ ನೋಡ್ಕೊಂಡು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡ್ತಾ ಇದ್ದಾರೆ ಮಗಳು ಮತ್ತು ಮಗ. ಮಕ್ಕಳಿಗೋಸ್ಕರ ನನಗೆ ತುಂಬಾ ಖುಷಿ ಆಯಿತು. ಮಕ್ಕಳು ನನಗೆ ಎಷ್ಟು ಖುಷಿ ಆಗುತ್ತೆ, ಚೆನ್ನಾಗಿರಲಿ ಚೆನ್ನಾಗೇ ಇರಲಿ, ಆದ್ರೂ ತುಂಬ ಖುಷಿ ಆಗುತ್ತೆ. ನಮ್ಮದು ಇವಾಗ 18th ಆ್ಯನಿವರ್ಸರಿ. ನಾವು ಸರಿ ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ. ಬರುವಾಗ ತಿಂಡಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ನನ್ನ ಮಕ್ಕಳು. ನೋಡಿ ಯಾವ ಥರ ಇಬ್ಬರು ಸೇರಿಕೊಂಡು ಮಾಡ್ತಾ ಇದ್ದಾರೆ ನೋಡಿ. ವಿಡಿಯೋ ಕೂಡ ನನ್ನ ಹತ್ರ ಮಾಡಲಿಕ್ಕೆ ಬಿಡಲಿಲ್ಲ ಇವರು. ಅಲ್ಲೇ ಸ್ಟ್ಯಾಂಡಲ್ಲಿ ಇಟ್ಟು ವಿಡಿಯೋ ಮಾಡಿಕೊಂಡು ಎಷ್ಟು ಕಷ್ಟಪಟ್ಟು, ತುಂಬ ಕಷ್ಟಪಟ್ಟು ಮಾಡಿದರು. ಬೆಳಗ್ಗೆ ಒಂದು 6:30-7 ಗಂಟೆಗೆ ಶುರು ಮಾಡಿದ್ದಾರೆ, 9 ಗಂಟೆಗೆಲ್ಲ ಮುಗಿಸಿದ್ದಾರೆ. ಮಾಡಿ ನಮ್ಮನ್ನು ಕೂರಿಸ್ಬಿಟ್ಟು ನಮಗೆ ತಂದು ಕೊಟ್ಟರು. ಎಷ್ಟು ಖುಷಿ ಆಯಿತು ಅಂದರೆ, ನಾನು ಇಷ್ಟು ವರ್ಷ ಆ್ಯನಿವರ್ಸರಿ ಬಂದಾಗಲೂ ನನಗೆ ಒಂದು ಸರಿನೂ ಇಷ್ಟು ಖುಷಿ ಆಗಿಲ್ಲ. ಅಷ್ಟು ಖುಷಿ ಆಯಿತು. ಮಕ್ಕಳೇ ಅವರ ಕೈಯಾರೆ ತಿಂಡಿ ಮಾಡಿ ಕೊಟ್ಟವಾಗ ಈಗ ನಾವು ಮಮ್ಮಿಗೆ ಪಕೋಡೆ ಎಲ್ಲ ತಿಂಡಿ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಗೊತ್ತಿಲ್ಲ ಎಷ್ಟಾಗುತ್ತೆ ಇಲ್ಲ. ನಾನು ಸ್ವಲ್ಪ ಇನ್ಕಿ ನೋಡಿದ್ದೇನೆ, ನಮಗೆ ಗೊಬ್ಬೆನೆ ಹಾಕಕ್ಕೆ ಶುರು ಮಾಡಿದ. ಆಲೂಗಡ್ಡೆ ಪಲ್ಯ ಮಾಡಿ ಅದಕ್ಕೆ ಪೂರಿ ಥರ ಲಟ್ಟಿಸಿ, ನಾನು ಮಾಡಿಲ್ಲ ಒಂದು ಸರಿ ಈ ಥರ, ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಏನು ಅದಕ್ಕೆ ಅದರೊಳಗಡೆ ಆಲೂಗಡ್ಡೆ ಪಲ್ಯ ಹಾಕಿ ಆಯಿಲಲ್ಲಿ ಬಿಟ್ಟು ಆಮೇಲೆ ತುಂಬ ಚೆನ್ನಾಗಿತ್ತು. ಒಟ್ಟು ತಿಂಡಿ ಅಂತೂ ತುಂಬ ಸೂಪರಾಗಿಯೂ ಮಾಡಿದ್ದಾರೆ. ಯಾವ ಥರ ಮಾಡಿದ್ದಾರೆ ನನಗೆ ಅನಿಸ್ತಾ ಇದೆ, ನಾನು ಎಲ್ಲಾದರೂ ಊರಿಗೆ ಎಲ್ಲಾದರೂ ಹೋಗಿರುವಾಗ ಏನು ಭಯ ಇಲ್ಲ, ಮಕ್ಕಳೇ ಮಾಡ್ಕೋಬೋದು, ಏನೋ ಚಿಂತೆ ಇಲ್ಲ, ಏನಾದರೂ ಒಂದು ಮಾಡಿ ತಿಂದೇ ತಿಂತಾರೆ. ಅದಕ್ಕೋಸ್ಕರ ನಾವು ಮಕ್ಕಳಿಗೆಲ್ಲ ಸ್ವಲ್ಪ ಸ್ವಲ್ಪ ಕಲಿಸಿರಬೇಕು. ಮನೆ ಒಳಗಡೆ ಬರೋದು ಹೋಗೋದು ಸ್ವಲ್ಪ ಕ್ಲೀನ್ ಮಾಡೋದೆಲ್ಲ, ಆವಾಗ ಮಕ್ಕಳಿಗೆ ನೋಡಿ ಈ ಥರ ಎಲ್ಲ ಮಾಡೋದು. ನೋಡಿ ನಾನು ಈ ತಿಂಡಿ ಯಾವತ್ತೂ ಮಾಡಿಲ್ಲ, ಅವರು ಮೊಬೈಲಲ್ಲಿ ನೋಡಿಕೊಂಡೇ ಮಾಡಿದ್ರು, ತುಂಬ ಚೆನ್ನಾಗಿಯೂ ಬಂದಿದೆ. ನಾವು ಮಕ್ಕಳಿಗೆ ನಾನು ಫಸ್ಟಿಂದಲೇ ಅವಳಿಗೆ ಏನಾದರೂ ನಾನು ಕೆಲಸಕ್ಕೆ ಸೇರಿಸ್ಕೊಳ್ತಾ ಇದ್ದೆ, ಅದು ಮಾಡು ಇದು ಮಾಡು ಅಂತ. ಅದರಿಂದಾಗಿ ಅವಳಿಗೆ ಇದು ಮಾಡೋಕ್ಕೆ ಆಗಿದೆ, ಇಲ್ಲಾಂದರೆ ಮಾಡೋಕ್ಕೆ ಆಗಲ್ಲ. ಅದರಿಂದ ನಮ್ಮ ಮಕ್ಕಳಿಗೆ ನಾವು ಯಾವತ್ತು ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸವನ್ನು ಹೇಳ್ಕೊಡ್ಬೇಕು, ಅವಾಗ ಅವರು ಮಾಡ್ಕೊತಾರೆ ಕೆಲಸ ಎಲ್ಲ. ನೋಡಿ ಡೆಕೋರೇಷನ್ ಬೇರೆ ಮಾಡಿದ್ದಾರೆ, ಹಾರ್ಟ್ ಶೇಪ್ ಮಾಡಿ ನಮ್ಮನ್ನು ಕೂರಿಸಿ ಇಬ್ಬರಿಗೂ ಚೆನ್ನಾಗಿ ತಂದು ಕೂರಿಸಿ ಬಿಟ್ಟು ತಿನ್ನಿಸಿದ್ರು. ಥ್ಯಾಂಕ್ ಯು ಜಿನ್ನು.
ನೋಡಿ ನಾವು ಹೀಗೆ ಸಿಂಪಲ್ಲಾಗಿ ಆ್ಯನಿವರ್ಸರಿ ಮಾಡಿದ್ದು, ಆದರೆ ಮಕ್ಕಳು ಮಾಡಿದ್ದಲ್ಲ ಅದಕ್ಕೋಸ್ಕರ ತುಂಬ ಖುಷಿ ಆಗ್ತಿದೆ. ಯಾವುದೋ ಒಂದು ಒಳ್ಳೆ ಹೋಟ್ಲಲ್ಲಿ ಹೋಗಿ ಊಟ ಮಾಡಿದ್ರೂ ಇಷ್ಟು ಖುಷಿ ಆಗಿರಲ್ಲ ನಮಗೆ, ಅಷ್ಟು ಖುಷಿ ಆಯಿತು. ಅದು ಬೇರೆ ನನ್ನ ಮಗ ನನಗೆ ಗಿಫ್ಟ್ ಬೇರೆ ಕೊಟ್ಟಿದ್ದಾನೆ, ನನಗೆ ಡೈಲಿ ಯೂಸ್ ಆಗುವಂಥ ಸ್ಟಿಕ್ಕರ್, ಬಳೆ ಮತ್ತು ರಬ್ಬರ್ ಬ್ಯಾಂಡ್, ಹಾಗೆ ನಮ್ಮ ಮನೆಯವರಿಗೆ ಫ್ಯಾನ್, ಚಿಕ್ಕದೊಂದು ಫ್ಯಾನ್. ಯಾಕಂದರೆ ಅವರು ಮನೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಬಿಸಿಲಲ್ಲಿ ಅವರಿಗೆ ಸೆಕೆ ಆಗುತ್ತೆ ಅಂತ ತುಂಬಾನೇ ನಮಗೆ ಡಾಬಾಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ಎಲ್ಲರೂ ಬ್ಲೆಸ್ ಮಾಡಿ.